ಚೆನ್ನಮ್ಮ ಅವರ ಅಂತ್ಯಕ್ರಿಯೆ ಇವತ್ತು ನಡೆಯೋದಕ್ಕಿದೆ. ಮೃತರ ಗೌರವಾರ್ಥ ಹೊಳೆನರಸೀಪುರ ಪಟ್ಟಣ ಇವತ್ತು ಸ್ವಯಂ ಪ್ರೇರಿತವಾಗಿ ಬಂದ್ ಆಗಿದೆ. ಬೆಳಗ್ಗೆ 7ರಿಂದ ಮಧ್ಯಾಹ್ನ 1ರವರೆಗೂ ಕೂಡ ವರ್ತಕರೇ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡುವಂಥ ನಿರ್ಧಾರ. ಅಂಗಡಿ ಮಳಿಗೆಗಳು ಬಂದ್ ಆಗಿರುವಂಥ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಿ. ಮಧ್ಯಾಹ್ನದವರೆಗೂ ಕೂಡ ಅಂತ್ಯಕ್ರಿಯೆ ಮುಗಿಯುವವರೆಗೂ ಕೂಡ ಪಟ್ಟಣ ಬಂದ್ ಆಗಿರುತ್ತೆ. ಹೊಳೆನರಸೀಪುರ ಪಟ್ಟಣ 450ಕ್ಕೂ ಹೆಚ್ಚು ಅಂಗಡಿ ಮುಂಗಟ್ಟುಗಳು ಬಂದ್ ಆಗಿದ್ದಾವೆ. ನಾಳೆ ಚೆನ್ನಮ್ಮನವರು ಇದಾಗಿದ್ದರಿಂದ ನಾಳೆ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ವರ್ತಕರ ಸಂಘದಿಂದ ಹೊಳೆನರಸೀಪುರ ವ್ಯಾಪಾರ ವಹಿವಾಟನ್ನು ಬಂದ್ ಮಾಡಿದ್ದೀವಿ. ಇದರಿಂದ ಎಲ್ಲರೂ ಸಹಕಾರ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದರ ಪ್ರಕಾರ ನಾವು ಮಾಡ್ತಾ ಇದ್ದೀವಿ ಸರ್. ಇಡೀ ದಿನ ಸರ್ ಟೈಮಿಂಗ್ಸ್ 1 ಗಂಟೆವರೆಗೂ ಸರ್. ಬೆಳಗ್ಗೆ ಎಷ್ಟು ಗಂಟೆ? ಬೆಳಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೂ. ಚೆನ್ನಮ್ಮನವರು ಇದಾಗಿದ್ದರಿಂದ ಅದರಿಂದ ನಾವು ರಜಾ ಘೋಷಿಸ್ತೀವಿ ಸರ್. ಎಲ್ಲರೂ ಒಪ್ಕೊಂಡಿದ್ದಾರೆ ಸರ್. ಅದನ್ನು ಇಡೀ ತಾಲೂಕಲ್ಲ ಸರ್, ನಾವು ಒಳನ ಪುರಸಭೆ ಇದು ವರ್ತಕರ ಸಂಘದಿಂದ ಟೌನ್ ಮಾತ್ರ. ಎಷ್ಟು ಒಂದು 450 ಶಾಪ್ಗಳಿದೆ ಸರ್. ದೇವೇಗೌಡರ ಪತ್ನಿ ಚೆನ್ನಮ್ಮನವರು ನಿಧನರಾಗಿರುವಂತಹ ಕಾರಣಕ್ಕಾಗಿ ಇಡೀ ಹೊಳೆನರಸೀಪುರ ಈಗ ನೀರವ ಮೌನಕ್ಕೆ ಜಾರಿರುವಂಥದ್ದು. ಇವತ್ತು ಹೊಳೆನರಸೀಪುರದಲ್ಲಿ ಸ್ವಯಂ ಪ್ರೇರಿತ ಬಂದ್ ಕೂಡ ಆಗಿದೆ. ನಾವು ನೋಡ್ತಿರುವಂತಹ ಪ್ರದೇಶ ಇದು ಹೊಳೆನರಸೀಪುರದ ಮುಖ್ಯ ಬೀದಿ. ಈ ಒಂದು ಭಾಗದಲ್ಲಿರುವಂತಹ ಎಲ್ಲ ಅಂಗಡಿ ಮುಗ್ಗಟ್ಟುಗಳನ್ನು ಇಲ್ಲಿರುವಂತಹ ವ್ಯಾಪಾರಿಗಳು ತಮ್ಮ ಸ್ವಯಂ ಪ್ರೇರಿತವಾಗಿ ಕಂಪ್ಲೀಟ್ ಆಗಿ ಇವತ್ತು ಬಂಧನ ಕೂಡ ಮಾಡಿರುವಂಥದ್ದು. ಯಾಕಂತಂದ್ರೆ ಈ ಊರಿಗೆ ತಾಯಿ ಇದ್ದಂಗೆ ಚೆನ್ನಮ್ಮನವರು. ಅವರು ಬಂದಾಗಲೆಲ್ಲವೂ ಕೂಡ ಇಲ್ಲಿರುವಂತಹ ಜನರ ಸಮಸ್ಯೆಗಳು ಆಲಿಸ್ತಾ ಇದ್ರು. ಇಲ್ಲಿರುವಂತಹ ಜನರ ಸಮಸ್ಯೆಗಳಿಗೆ ಪರಿಹಾರ ಕೊಡಿಸುವಂತಹ ಕೆಲಸ ಕೂಡ ಮಾಡ್ತಾ ಇದ್ರು. ಅವರ ಪತಿಯ ಮುಖಾಂತರವಾಗಿ ಅಥವಾ ಅವರ ಮಕ್ಕಳ ಮುಖಾಂತರವಾಗಿ ಇಲ್ಲಿರುವಂತಹ ಜನರ ಸಮಸ್ಯೆಗಳಿಗೆ ಪರಿಹಾರ ದೊರಕಿಸಿಕೊಡುವಂಥದ್ದು ಕೆಲಸವನ್ನ ಚೆನ್ನಮ್ಮನವರು ಮಾಡ್ತಾ ಇದ್ರು. ಆದರೆ ಇವತ್ತು ಚೆನ್ನಮ್ಮನವರು ಅಗಲಿಕೆ ಇಡೀ ಹೊಳೆನರಸೀಪುರ ದುಃಖದಲ್ಲಿ ಇರುವಂಥದ್ದು. ಹೀಗಾಗಿ ಸ್ವಯಂ ಪ್ರೇರಿತವಾಗಿ ಎಲ್ಲ ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡುವ ಮೂಲಕ ಇವತ್ತಿನ ಈ ಒಂದು ಶೋಕಾಚರಣೆಯಲ್ಲಿ ಅವರು ಕೂಡ ಭಾಗಿಯಾಗಿದ್ದಾರೆ. ಇಡೀ ಹೊಳೆನರಸೀಪುರದ ಜನರು ಇವತ್ತು ಕಣ್ಣೀರು ಹಾಕ್ತಾ ಅಂತಿಮ ವಿದಾಯವನ್ನ ಹೇಳುವಂತಹ ಕೆಲಸ ಕೂಡ ಮಾಡ್ತಿರುವಂಥದ್ದು. ಒಂದು ಕಡೆ ಅಂತಿಮ ನಮನ ಸಲ್ಲಿಸೋದಕ್ಕೆ ಜನ ಬರ್ತಾ ಇದ್ದಾರೆ. ಮತ್ತೊಂದು ಕಡೆ ಇಲ್ಲಿರುವಂತಹ ವ್ಯಾಪಾರಿಗಳು ಕಂಪ್ಲೀಟ್ ಆಗಿ ತಮ್ಮ ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡುವ ಮೂಲಕ ಇವತ್ತು ಸೋಮವಾರ ಇಷ್ಟೊತ್ತಿಗಾಗಲೇ ಎಲ್ಲಾ ಅಂಗಡಿಗಳು ಕೂಡ ಓಪನ್ ಆಗಿ ದೈನಂದಿನ ಚಟುವಟಿಕೆಗಳಲ್ಲಿ ಭಾಗಿಯಾಗಬೇಕಾಗಿತ್ತು. ಆದರೆ ಚೆನ್ನಮ್ಮನವರ ನಿಧನ ಆಗಿರುವಂತಹ ಕಾರಣಕ್ಕಾಗಿ ಎಲ್ಲಾ ವ್ಯಾಪಾರಿಗಳು ಸ್ವಯಂ ಘೋಷಿತ ಬಂಧನ ಕೂಡ ಮಾಡಿರುವಂಥದ್ದು. ಎಲ್ಲರೂ ಕೂಡ ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡುವ ಮೂಲಕ ಇವತ್ತಿನ ಈ ಒಂದು ನೋವಿನ ಘಟನೆಯಲ್ಲಿ ಎಲ್ಲರೂ ಕೂಡ ಭಾಗಿಯಾಗುವಂತಹ ಕೆಲಸ ಮಾಡ್ತಿದ್ದಾರೆ. ಕ್ಯಾಮರಾ ಪರ್ಸನ್ ಅಂಜೆ ಮೂರ್ತಿ ಜೊತೆಗೆ ಮುತ್ತಪ್ಪ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಹೊಳೆನರಸೀಪುರ. ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಚೆನ್ನಮ್ಮ ನಿಧನ ಹಿನ್ನೆಲೆಯಲ್ಲಿ ಹೊಳೆನರಸೀಪುರ ತಾಲೂಕಿನ ಎಲ್ಲ ಶಾಲಾ ಕಾಲೇಜುಗಳಿಗೆ ಇವತ್ತು ರಜೆ ಘೋಷಿಸಲಾಗಿದೆ. ರಜೆ ಘೋಷಣೆ ಮಾಡಿ DC ಲತಾ ಕುಮಾರಿ ಅವರು ಆದೇಶ ಮಾಡಿದ್ದಾರೆ. ಚೆನ್ನಮ್ಮ ಅವರ ಅಂತ್ಯಕ್ರಿಯೆ ಹಿನ್ನೆಲೆ ಭದ್ರತಾ ದೃಷ್ಟಿಯಿಂದ ರಜೆ ಘೋಷಿಸಲಾಗಿದೆ. ಕಾನೂನು ಸುವ್ಯವಸ್ಥೆಯ ದೃಷ್ಟಿಯಿಂದ ರಜೆ ನೀಡಲಾಗಿದೆ ಅಂತ ಆದೇಶದಲ್ಲಿ ತಿಳಿಸಲಾಗಿದೆ. ಲತಾ ಕುಮಾರಿ ಅವರು ಹೊಳೆನರಸೀಪುರ ತಾಲೂಕು ವ್ಯಾಪ್ತಿಯ ಶಾಲೆ ಕಾಲೇಜುಗಳಿಗೆ ರಜೆ ಘೋಷಿಸಿರುವುದು. ಈಗ ಮೊದಲನೇದಾಗಿ ನಮ್ಮ ಹಾಸನ ಜಿಲ್ಲೆ ಮಾನ್ಯ ಪ್ರಧಾನಮಂತ್ರಿಯವರು, ಮಾಜಿ ಪ್ರಧಾನಮಂತ್ರಿಯವರ ಧರ್ಮಪತ್ನಿಯವರಾದ ಚೆನ್ನಮ್ಮಾಜಿಯವರ ಅಂತ್ಯಕ್ರಿಯೆಗೆ ಸಕಲ ಸಿದ್ಧತೆಯನ್ನು ನಡೆಸಿದೆ. ಮೊದಲನೇದಾಗಿ ಸಂತಾಪ ವ್ಯಕ್ತಪಡಿಸುತ್ತಾ, ನಿಮಗೆ ಗೊತ್ತಿರೋ ಹಾಗೆ ಇಲ್ಲಿ ಮಾವಿನಕೆರೆ ರಂಗನಾಥ ಸ್ವಾಮಿ ಬೆಟ್ಟ ಅಂತ ಇದೆ. ಅಲ್ಲಿ ಅದರ ತಪ್ಪಲಿನಲ್ಲಿ ಖಾಸಗಿ ಜಮೀನಲ್ಲಿ ಅಂತ್ಯಕ್ರಿಯೆಗೆ ಅಂತ್ಯ ಸಂಸ್ಕಾರಕ್ಕೆ ಎಲ್ಲ ತಯಾರಿಯನ್ನು ನಡೆಸಲಾಗಿದೆ. ಜೊತೆಯಾಗಿ ಜಿಲ್ಲಾಡಳಿತ ಇವತ್ತು ಮತ್ತು ನಾಳೆ ಮದ್ಯಪಾನವನ್ನು ನಿಷೇಧ ಮಾಡಿದೆ. ಮತ್ತು ಪೊಲೀಸ್ ಇಲಾಖೆ ಸಂಪೂರ್ಣ ತಯಾರಿ ಮಾಡಿದೆ. 5 ಜನ SP ಅವರನ್ನು ಮತ್ತು 400ಕ್ಕಿಂತ ಹೆಚ್ಚು ಪೊಲೀಸ್ ಪೇದೆಯವರು ಮತ್ತು PSI 60ಕ್ಕಿಂತ ಹೆಚ್ಚು PSI ಅವರು, ಹೀಗೆ ಅವರು ನಿಗದಿತವಾಗಿ ಒಂದು ಟ್ರಾಫಿಕ್ ಮೂವ್ಮೆಂಟ್. ಯಾಕಂದರೆ ನಾವು ಹೆಚ್ಚಿನ ಜನರ ನಿರೀಕ್ಷೆ ಇದೆ. ಇವತ್ತು ಸಹ ದರ್ಶನಕ್ಕೆ, ನಾಳೆ ಅಂತ್ಯಕ್ರಿಯೆಗೂ ಸಹ ತುಂಬ ಜನರ ವೀಕ್ಷಣೆಗೆ ಬರೋ ಸಂಭವ ಇರೋದರಿಂದ ಅದಕ್ಕೆ ಜಿಲ್ಲಾಡಳಿತ ಸಂಪೂರ್ಣ ತಯಾರಿ ನಡೆಸಿದೆ. ಇವತ್ತು ಚನ್ನರಾಯಪಟ್ಟಣ ಇರಿಸಾವೆಯಿಂದ ಮುಖಾಂತರ ನಮ್ಮ ಹಾಸನದ ಡೈರಿ ಸರ್ಕಲ್, NR ಸರ್ಕಲ್ ಮತ್ತು ಮೊಸಳೆ ಹೊಸಳ್ಳಿ ಮತ್ತು ಅವರ ಹುಟ್ಟೂರಾದ ಹಿರೇಹಳ್ಳಿ ಮುತ್ತಿಗೆ ಅಲ್ಲಿ ಹೋಗಿಬಿಟ್ಟು ನಂತರ ಇಲ್ಲಿ ಹರದನಹಳ್ಳಿ, ಹೊಳೆನರಸೀಪುರ ಹರದನಹಳ್ಳಿಯಿಂದ ಇವತ್ತು ಆಗುತ್ತೆ.
ನಾಳೆ ಮಧ್ಯಾಹ್ನಕ್ಕೆ ಅಂತ್ಯಕ್ರಿಯೆ ಸಂಸ್ಕಾರ ನಡೆಯಲಿದೆ. ಹಾಗಾಗಿ ಗಣ್ಯರು ಮತ್ತು ಅತಿ ಗಣ್ಯರ ಆಗಮನ ನಾವು ನಿರೀಕ್ಷೆ ಮಾಡಿ ಹೊಳೆನರಸೀಪುರದಿಂದ ಅಂತ್ಯ ಸಂಸ್ಕಾರ ನಡೆಯುವಂಥ ಜಾಗದವರೆಗೂ ಕೂಡ ಅಂತಿಮ ಯಾತ್ರೆ ನಡೆಯೋದಕ್ಕಿದೆ. ಅದಕ್ಕಾಗಿ ಪಲ್ಲಕ್ಕಿ, ಹೂವಿನ ಪಲ್ಲಕ್ಕಿ ಸಿದ್ಧವಾಗಿದೆ. ಕೆಲವೇ ಕ್ಷಣದಲ್ಲಿ ಚೆನ್ನಮ್ಮ ಪಾರ್ಥಿವಕ್ಕೆ ಪೂಜೆಯನ್ನು ಕೂಡ ಸಲ್ಲಿಸಲಾಗುತ್ತೆ. ತೆರೆದ ವಾಹನದಲ್ಲೂ ಪಾರ್ಥಿವ ಶರೀರದ ಮೆರವಣಿಗೆ ನಡೆಯುತ್ತೆ. ಅಂತ್ಯಕ್ರಿಯೆ ಸ್ಥಳದ 1 ಕಿಲೋಮೀಟರ್ ದೂರದಲ್ಲಿ ಪಲ್ಲಕ್ಕಿ ಯಾತ್ರೆ ಆಗುತ್ತೆ. ಪಾರ್ಥಿವ ಹೊತ್ತೊಯ್ಯುವಂಥ ತೆರೆದ ವಾಹನಕ್ಕೂ ಕೂಡ ಅಲಂಕಾರವನ್ನು ಮಾಡಲಾಗಿದೆ. ಸೊ 1 ಕಿಲೋಮೀಟರ್ ವರೆಗೆ ತೆರೆದ ವಾಹನದಲ್ಲಿ, ನಂತರ ಪಲ್ಲಕ್ಕಿ ಮುಖಾಂತರ ಅಂತಿಮ ಯಾತ್ರೆ ಸಾಗಿ ಬರುತ್ತೆ. ಪಲ್ಲಕ್ಕಿಯ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಹೂವಿನ ಪಲ್ಲಕ್ಕಿ ನೀವು ನೋಡ್ತಾ ಇರೋದು ಅದು HD ರೇವಣ್ಣ ಅವರ ನಿವಾಸದ ದೃಶ್ಯ. ಅಲ್ಲಿ ಸದ್ಯ ಜನರಿಗೆ ಅಂತಿಮ ದರ್ಶನಕ್ಕೆ ಅವಕಾಶವನ್ನು ಕೊಡಲಾಗಿದೆ. ಜನ ಕಣ್ಣೀರು ಹಾಕ್ತಾ ಇರೋದನ್ನು ಗಮನಿಸ್ತಾ ಇದ್ದೀರಿ. ಒಬ್ಬರು ಚೆನ್ನಮ್ಮ ಅವರ ಸಮಕಾಲೀನರಂತೆ ಕಾಣ್ತಾ ಇದ್ದಾರೆ. ಅವರು ಕಣ್ಣೀರು ಹಾಕ್ತಾ ಇರುವಂತ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ಹೊಳೆನರಸೀಪುರದ ಜನ ಚೆನ್ನಮ್ಮ ಅವರನ್ನ ಬಹಳ ಹತ್ತಿರದಿಂದ ನೋಡಿದವರು. ನಾನು ಆಗ್ಲೇ ಹೇಳಿದೆ, 62ರಲ್ಲಿ ಪಕ್ಷೇತರರಾಗಿ ದೇವೇಗೌಡರು ಶಾಸಕರಾದಂಥ ಸಂದರ್ಭದಲ್ಲಿ ಅಲ್ಲೆಲ್ಲೋ ಬಾಡಿಗೆ ಮನೆಯಲ್ಲಿ 10 ರೂಪಾಯಿ ಬಾಡಿಗೆ ಮನೆಯಲ್ಲಿದ್ರು ಅನ್ನೋದನ್ನ ರೇವಣ್ಣ ಅವರು ಹೇಳ್ತಾ ಇದ್ರು. ಪಕ್ಷೇತರ ಶಾಸಕರಾಗಿ ದೇವೇಗೌಡರು ಮನೆ ನಿಭಾಯಿಸ್ತಾ ಇದ್ರು. ಚೆನ್ನಮ್ಮ 54ರಲ್ಲಿ ಮದುವೆಯಾಗಿದ್ದು, 62ರಲ್ಲಿ ದೇವೇಗೌಡರು ಶಾಸಕರಾಗಿ, ಮೊದಲ ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದು. ಆ ಸಂದರ್ಭದಲ್ಲೇ ದೇವೇಗೌಡರ ರಾಜಕೀಯ ಜೀವನ ಏನಿದೆ ಅದಕ್ಕೆ ಬೆಂಬಲವಾಗಿ ನಿಂತವರು ಚೆನ್ನಮ್ಮ ಅವರು. ಮನೆಗೆ ಸಮಸ್ಯೆ ಹೇಳಿಕೊಂಡು ಬರುವಂತ ಜನರನ್ನ ಮಾತನಾಡಿಸೋದಿರಬಹುದು, ಸಮಸ್ಯೆ ಏನು ಅಂತ ಕೇಳೋದಿರಬಹುದು. ದೇವೇಗೌಡರ ಅನುಪಸ್ಥಿತಿಯಲ್ಲಿ ಯಾರಾದರೂ ಬಂದಾಗ ಅವರನ್ನ ಮಾತನಾಡಿಸಿ ಅವರ ಸಮಸ್ಯೆ ಏನು ಅಂತ ಕೇಳಿ ಅದನ್ನ ದೇವೇಗೌಡರ ಗಮನಕ್ಕೆ ತರುವಂತ ಕೆಲಸವನ್ನ ಚೆನ್ನಮ್ಮ ಅವರು ಮಾಡ್ತಾ ಇದ್ರು. ಅದನ್ನ ಆ ಊರಿನ ಜನ ನೆನಪು ಮಾಡಿಕೊಳ್ತಾ ಇದ್ದಾರೆ. ಬೆಂಗಳೂರಿನಿಂದ ಬಂದಂತಹ ಒಂದು ಈ ಟೀಮ್ ಏನಿದೆ, ಇವರು ಈ ಒಂದು ಹೂವಿನ ಪಲ್ಲಕ್ಕಿಯನ್ನು ಕಟ್ತಾ ಇದ್ದಾರೆ. ಇನ್ನೇನು ಕೆಲವೇ ಹೊತ್ತಲ್ಲಿ ಚೆನ್ನಮ್ಮನವರ ಪಾರ್ಥಿವ ಶರೀರಕ್ಕೆ ಅವರ ನಿವಾಸದಲ್ಲಿ ಏನೋ ಒಂದು ಪೂಜಾ ಕೈಂಕರ್ಯ ನೆರವೇರಿಸಲಾಗ್ತಾ ಇದೆ. ಅದಾದ ನಂತರದಲ್ಲಿ ಅವರ ಪಾರ್ಥಿವ ಶರೀರವನ್ನು ತೆರೆದ ವಾಹನದಲ್ಲಿ ಮೆರವಣಿಗೆ ಮುಖಾಂತರವಾಗಿ ಅಂತ್ಯ ಸಂಸ್ಕಾರ ಮಾಡುವಂತಹ ಸ್ಥಳಕ್ಕೆ ಹೋಗ್ತಾರೆ. ಆ ಅಂತ್ಯ ಸಂಸ್ಕಾರ ಹೋಗೋಕ್ಕಿಂತ ಮುಂಚಿತವಾಗಿಯೇ ಈ ಒಂದು ಹೂವಿನ ಪಲ್ಲಕ್ಕಿಯಲ್ಲಿ ಚೆನ್ನಮ್ಮನವರ ಪಾರ್ಥಿವ ಶರೀರವನ್ನು ಇಟ್ಟು ಈ ಒಂದು ಹೂವಿನ ಪಲ್ಲಕ್ಕಿ ಮುಖಾಂತರವಾಗಿ ಅಂತ್ಯ ಸಂಸ್ಕಾರ ಮಾಡುವಂತಹ ಜಾಗಕ್ಕೆ ತೆಗೆದುಕೊಂಡು ಹೋಗಲಾಗ್ತದೆ. ಈಗಲೇ ನಾವು ವಿನ್ಯಾಸ ಕೂಡ ನೋಡ್ತಾ ಇದ್ದೀವಿ. ಈ ಒಂದು ಪಲ್ಲಕ್ಕಿ ಕಟ್ಟುವಂತಹ ಟೀಮ್ ಏನಿದೆ ಅವರು ಈ ಹೂವಿನ ಪಲ್ಲಕ್ಕಿಯನ್ನು ಕೂಡ ಸಜ್ಜು ಮಾಡ್ತಿರುವಂಥದ್ದು. ಅಂತಿಮ ಯಾತ್ರೆಗೆ ಬೇಕಾದಂತಹ ಸಕಲ ಸಿದ್ಧತೆಗಳು ಕೂಡ ಈಗ ನಡೀತಾ ಇದೆ. ಒಂದು ಕಡೆ ತೆರೆದ ವಾಹನದಲ್ಲಿ ಅವರ ಒಂದು ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗಿ, ನಂತರದಲ್ಲಿ ಹರದನಹಳ್ಳಿಯ ಪಕ್ಕದಲ್ಲೇ ಈ ಒಂದು ಹೂವಿನ ಪಲ್ಲಕ್ಕಿಯನ್ನು ತೆಗೆದುಕೊಂಡು ಹೋಗಿ ಅಲ್ಲಿಂದ ನೇರವಾಗಿ ಅಂತ್ಯ ಸಂಸ್ಕಾರ ಜಾಗಕ್ಕೆ ಹೋಗೋದಕ್ಕೆ ಎಲ್ಲಾ ರೀತಿಯ ವ್ಯವಸ್ಥೆ ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಕ್ಯಾಮರಾ ಪರ್ಸನ್ ಅಂಜನ್ ಮುತ್ತು ಜೊತೆಗೆ ಮುತ್ತಪ್ಪ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಹೊಳೆನರಸೀಪುರ. ಅಂತ್ಯಕ್ರಿಯೆಗೆ ನಡೀತಾ ಇರುವಂತ ಸಿದ್ಧತೆಯ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಆ ಹೂವಿನ ಪಲ್ಲಕ್ಕಿಯನ್ನು ವಿವರಿಸ್ತಾ ಇದ್ರು ನಮ್ಮ ಪ್ರತಿನಿಧಿ. ಅಂತಿಮ ದರ್ಶನ ಪಡೆಯೋದಕ್ಕೆ ದೊಡ್ಡ ಸಂಖ್ಯೆಯಲ್ಲಿ ಜನ ಬರ್ತಾ ಇರೋದನ್ನ ಕೂಡ ಗಮನಿಸಬಹುದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.